ಬಲೆ ಬಲೆ ಎಲ್ಲಿದೆಯೇ ಒಂಚೂರು ಬಾರೆ ಇಲ್ಲೇ. ಅಜ್ಜಿ ಎಂಥದ್ದೇ ನಿನ್ನ ಮರತ್ತೆ. ಬಂದೆ ತಡಿ. ಈ ಬಲೆ ಟಿ ವಿಲಿ ಪೇಪರಲ್ಲೆಲ್ಲ ಕೊಡ್ತಾ ಇದಾರಂತಲೇ, ಎಂಥದ ಮಲೆನಾಡರು ಭಾಳ ಸೂಕ್ಷ್ಮ ಪ್ರದೇಶ ಅಂತ. ಅಂದರೆ ನಾವು ಭಾಳ ಪಾಪ್ತರು ಸೂಕ್ಷ್ಮಿ ಮನುಷ್ಯರು ಅಂತನಾ? ಎಂಥದೇ ಅಜ್ಜಿ ನಿಂದೊಂದು ಸೂಕ್ಷ್ಮ? ನಂಗೆ ಎಂತ ಗೊತ್ತಿಲ್ಲ ಕಣೆ, ನಾನು ನೋಡ್ಲ, ನೀನೊಂದು ಎಂತ ನೋಡ್ತೀಯ, ನಿಂಗೊಂದು ಯಾರು ಹೇಳ್ತಾರೋ ನಂಗೆ ಗೊತ್ತಿಲ್ಲ ನೋಡು. ಎಂತ ಸೂಕ್ಷ್ಮ ಏನು ಅಜ್ಜಿ ಮಗಳದ ಎಂಥದ ಭಾಳ ಮಾತುಕತೆ ಆಗ್ತದೆಯಲ್ಲ? ಎಂತಿಲ್ಲ ಕಣೆ, ಅದು ಎಂಥದ ಈ ಪೇಪರಲ್ಲಿ ಟಿ ವಿಲೆಲ್ಲ ಬಂದದಂತಾರೆ, ಅದೆಷ್ಟು ಗ್ರಾಮದವರೆಲ್ಲ ಸೂಕ್ಷ್ಮ ಪ್ರದೇಶ ಅಂತೆ, ಸೂಕ್ಷ್ಮ ಅಂತೆ ಅಂತ. ಅದು ಎಂಥ ಸೂಕ್ಷ್ಮಿ? ನಾನು ಮಲೆನಾಡೋದು ಭಾಳ ಸೂಕ್ಷ್ಮಿ ಮನುಷ್ಯರು ಅಂತಾನ ಎಂತ ಅಂತ ಕೇಳಿದ್ದು. ಅಯ್ಯೋ ಅಕ್ಕಯ್ಯ, ಅದು ಯಾಕೆ ಹೇಳ್ತೀರಾ? ಮಲೆನಾಡದ ಸೂಕ್ಷ್ಮಿ ಅಂತ ಅಲ್ಲ, ಮಲೆನಾಡಲ್ಲಿ ಮಾತ್ರ ಅಲ್ಲ, ಅದೆಂತ ಪಶ್ಚಿಮ ಘಟ್ಟದಲ್ಲಿ ಸೂಕ್ಷ್ಮ ವಲಯ ಅಂತೆ. ಅದು ಯಾರೋ ಅವಾಗ ಕಸ್ತೂರಿ ರಂಗನ್ ಅಂತ ಎಂಥದ ಒಂದು ವರದಿ ಮಾಡ್ಯಾರಂತೆ. ಅದಕ್ಕೆ ಹೀಗೆ ಎಂಥದ ಅಲ್ಲಿ ನಾವು ಇದು ಮಾಡಬಾರ್ದಂತೆ, ಎಂಥದ ಸೋದಿ ಕಡಿಯಂಗಿಲ್ಲ ಅಂತೆ, ಮನೆ ಕಟ್ಟಂಗಿಲ್ಲ ಅಂತೆ, ಎಂಥ ರಸ್ತೆ ಮಾಡಂಗಿಲ್ಲ ಎಂತೆಂಥದ ಅಂತೆ ಕಣ್ರ. ಅಂದರೆ ನಮಗೂ ತೊಂದರೆ ಆದರೂ ಪರವಾಗಿಲ್ಲ ಅಂತೆ, ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದಂತೆ ನೋಡಿ. ಪ್ರಾಣಿಗಳೆಲ್ಲ ಸತ್ತೋತವಂತಲ್ಲ, ಗಿಡ ಮರ ಬಳ್ಳಿ ಎಲ್ಲ ಭಾಳ ಸೂಕ್ಷ್ಮ ಅಂತೆ, ಅವು ಇಲ್ಲಿ ಇದ್ದವು ಎಲ್ಲೂ ಇಲ್ಲಂತೆ. ಹಂಗಾಗಿ ಅವನ್ನ ಇರಬೇಕು. ನಿಮಗಿಂತ ಮುಖ್ಯ ಅವು. ನೀವು ಪ್ರಪಂಚದ ಎಲ್ಲ ಕಡೆ ಜನ ಅದಾರಲ್ಲ, ಮನುಷ್ಯರು ಎಲ್ಲ ಕಡೆನೂ ಅದಾರ. ಈ ಇಲ್ಲೆಲ್ಲ ಇರೋ ಸುತ್ತಮುತ್ತ ಇರೋ ಗಿಡ ಮತ್ತು ಪ್ರಾಣಿಗಳಲ್ಲಿ ಎಲ್ಲ ಕಡೆ ಇಲ್ಲಂತಪ್ಪ. ಅವು ಇರಬೇಕು ಅಂತೇಳಿ, ಅವಕ್ಕೆ ಅಂತ ತೊಂದರೆ ಆಗಬಾರ್ದು ಅಂತೇಳಿ ಅದದ ಒಂದು ಯೋಜನೆ ಅಂತಪ್ಪ. ಎಂಥದ್ದು ನೋಡಿ, ಎಲ್ಲರೂ ಮಾತುಕತೆ ಆಡ್ತಾ ಇದ್ದಾರೆ. ಓದಿವ್ರಿ ಎಂತಂತ ನಮಗೂ ನೆಟ್ಟು ಗೊತ್ತಿಲ್ಲ ಕಣ್ರ. ಅಲ್ಲ ಕಣೆ, ಇದೆಂತ ಮರೆತಿ ಹಿಂಗೆ ಹೇಳ್ತೀಯಲ್ಲೇ? ಹಾಂ, ಇದೊಳ್ಳೆ ಕತೆ ಆತಲ್ಲ. ಹಂಗಾರೆ ಮಲೆನಾಡಲ್ಲಿ ಮನುಷ್ಯರು ಬದುಕಂಗೆ ಇಲ್ಲ ಆತಲ್ಲೇ. ಹಾಂ, ಮನುಷ್ಯರ್ಕಿಂತ ಪ್ರಾಣಿಗಳಿಗೆ ಇದಂತ ಆತ. ಅವಾಗ ಒಂದೊಟ್ಟು ದಿನ ಎಂಥದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಂತೇಳಿ ಆ ಕೆರೆಕಟ್ಟೆ ಬದಿಯರ್ನೆಲ್ಲ ಊರು ಬಿಟ್ಟು ಕಳಿಸಿ ಆಯ್ತು. ಪಾಪ ಪುಣ್ಯಾತ್ಮರು ಎಲ್ಲೆಲ್ಲಿ ಹೋದ್ರೇನ ಕಣೆ. ಅಲ್ಲ, ಊರು ಬಿಟ್ಟು ಹೋಗೋದಂದ್ರೆ ಏನು ಸುಮ್ಮನೆ ಆಗ್ತದ? ಆಮೇಲೆ ಒಂದೊಟ್ಟು ದಿನ ಎಂಥದ ಹುಲಿ ಯೋಜನೆ ಅಂತೆ, ಗೇಮ್ ಏರಿಯಾ ಅಂತೆ ಅಲ್ಲಿ ಹೋಗ್ತದಂತೆ, ಇಲ್ಲಿ ಹೋಗ್ತದಂತೆ, ಹಂಗಂತೆ ಹಿಂಗಂತೆ ಅಂತ ಅದೊಂದು ಚೂರು ತಣ್ಣಗಾತ ಬಂದಿತ್ತು. ಈಗ ಮತ್ತೆ ಎಂಥದ್ದು ಸೂಕ್ಷ್ಮ ಅಂತಲೇ. ಎಂಥದ್ದು ಹಿಂಗಾದ್ರೆ ಕತೆ ನಮ್ದೆಲ್ಲ. ಅಯ್ಯೋ ದೇವ್ರೆ, ನಮಗೆ ಊರು ಬಿಟ್ಟು ಹೋಗಿ ಇನ್ನೆಲ್ಲರೂ ಬದುಕು ಕಾಲ ಬರ್ತದೇನೆ ಹಂಗಾರೆ? ಅಯ್ಯೋ ದೇವ್ರೆ, ನಿಮ್ಮೆಲ್ಲರೂ ಬಿಡು ಮರತಿ, ಹುಡುಗರು ಮಕ್ಕಳೆಲ್ಲ ತಾಟಿಪಟ್ಟಣದಲ್ಲಿ ಬೆಂಗಳೂರು ಮಂಗಳೂರಿಗೆಲ್ಲ ಅದಾವೆ, ನಮ್ಮಲ್ಲೆಲ್ಲ ಇಲ್ಲೇ ಹೋಗ್ಕೊಂಡು ಕೂತವೆ. ದೇವ್ರೇ ಗತಿ. ನಾನು ನೋಡು, ನನ್ನ ಜೀವ ಇರೋ ತನಕ ನಾನು ಈ ಊರಂತೂ ಬಿಡುದಿಲ್ಲ. ನಾನು ಇದ್ರೂ ಇಲ್ಲೇ, ಸಾತ್ರೂ ಇಲ್ಲೇ, ಏನಾರ ಆಗೋಗ್ಲಿ. ಅದು ಯಾರು ಬರ್ತಾರೆ ಬರಲಿ, ಆ ಹುಲ್ಲಿನೇ ಬರಲಿ, ಎಂಥದೇ ಬರಲಿ, ಅದು ಎಂಥರ ಆಗಲಿ, ನನ್ನ ಜೀವ ಇಲ್ಲೇ ಹೋಗ್ಬೇಕು. ಏನಂತೀಯ ಅಜ್ಜಿ? ನೀ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹಂಗೆಲ್ಲ ಎಂತ ಆಗೋದಿಲ್ಲ ಮರತಿ. ಒಟ್ರಾಸಿ ಮಾತಾಡ್ತಾ ಇರೋದು, ಎಂಥದ್ದು ತಿಳ್ಕೊಳೋದು ಅರ್ಧಂಬರ್ಧ. ನೀನು ಊರು ಬಿಡ್ಸಿ ಕಳಿಸ್ತಾರಂತ ಯಾರು ಹೇಳಿದ್ದೀಗ ನಿಂಗೆ? ಅಲ್ಲ, ಒಟ್ಟು ಸುಲಭಕ್ಕಲ್ಲೇ ಎಂತ ಮಾಡೋಕ್ಕಾಗೋದಿಲ್ಲ, ಊರು ಬಿಟ್ಟಲ್ಲೇ ಏನು ಕಳಿಸಿದ್ಲಂತೆ. ಅಂದರೆ ಅದೇ ಇಲ್ಲೇ ಇದ್ದು ಎಂಥದ್ದು ಇದು ಮಾಡಂಗಿಲ್ಲಂತೆ. ಅಂದರೆ ಒಟ್ಟು ಇರ್ಬೇಕು ಅಟ್ಟೆಯ, ಏನು ಮಾಡಂಗಿಲ್ಲ. ಇದ್ದೀರಾ ಇರಿ ಅಟ್ಟೆಯ. ಮತ್ತು ಎಂಥದ ಇದು ಕಾಡು ಕಡಿಯೋದು, ಮತ್ತು ಎಂಥದ ಮಣ್ಣು ಇದು ಮಾಡೋದು ಅದೆಲ್ಲ ತೋಟ. ಅಲ್ಲ, ಮತ್ತು ತೋಟಕ್ಕೆಲ್ಲ ಮಣ್ಣು ಎಲ್ಲಿಂದ ತರೋದ್ರ? ನಾವು ಹಂಗಾರೆ ಮಣ್ಣು ಹಾಕ್ಸೋದು ಬೇಡ, ತೋಟಕ್ಕೆ ಬೇಸಾಯ ಮಾಡಿಸೋದು ಬೇಡ. ಮಣ್ಣು ತರಂಗಿಲ್ಲಂತೆ, ಸೊಪ್ಪು ತರಂಗಿಲ್ಲಂತೆ, ಸೌದೆ ಅಂತೂ ಬಿಡಿ. ಈಗ ಗ್ಯಾಸ್ ಬಂದ್ಕೊಂಡ್ಬಿಟ್ಟದೆ ಅಂತ, ಅಡಿಕೆ ಬೇಸಕ್ಕೆ ಸೋದೆ ಇಲ್ದಂಗೆ ಕುಂಟಿಲ್ದ್ರ ಆತದ? ಹಾಂ, ಅದಕ್ಕೆಲ್ಲ ಯಾರಪ್ಪನ ಮನೆ ಸರ್ಕಾರ ಕೊಡ್ತದನ್ರ? ಅಥವಾ ಅದೆಂಥದ ಕಸ್ತೂರಿ ರಂಗ ನೋಡಿ ಕೊಡ್ತಾರ? ಎಂಥದ ನೋಡಿ, ನನಗೂ ಗೊತ್ತಿಲ್ಲ. ಎಲ್ಲ ಮಾತಾಡ್ತಾ ಇದ್ರು. ಎಂತ ಆಗ್ತದ ಏನೋ ಕೈಯ ತೀರ ತಲೆ ಕೆಡ್ಸ್ಕೊಳೋದು ಬೇಡ. ಎಲ್ಲರಿಗೇನಾಗ್ತದ ನಮಗೂ ಆಗ್ತದೆ. ಏನು ನಾವೊಬ್ಬರೇ ಇದ್ದೀವಿ ಊರಲ್ಲೇ? ಹಿಂಗೆ ಮಾಡಿ ಕಣೆ, ಎಲ್ಲರಿಗೆ ಯಾವ್ದು ನಮಗಾಗ್ತದೆ ಅಂತ ಹೇಳಿ ಎಲ್ಲ ಸುಮ್ಮನೆ ಇದೆಯಾ? ಅವಾಗ ಇದೇ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಎಂತ ಮಾಡಿದ್ದೇಳು, ಇದ್ದು ಕಾಡೆಲ್ಲ ಕೊಡ್ತಾರೆ ಅಂದಿದ್ದು. ಅವರು ಬಂದಿದ್ದು ಕಾಡು ಗುಡ್ಡದಲ್ಲಿ ಪೂರ್ತಿ ಸೊಪ್ಪು ಸದೆ ಎಲ್ಲ ಕೊಡ್ದು, ಆ ನೀಲಗಿರಿ, ಆ ಕೆಸೆ ಗಿಡ, ಗಾಳಿ ಗಿಡ, ಎಂತೆಂಥದ್ದು ಗಿಡ ತಂದು, ಸಿಲ್ವರ್ ಗಿಡನೇ ಅಂತ ತಂದು ಊರು ತುಂಬ ಗುಡ್ಡು ತುಂಬ ಕಾಡಿನ ತುಂಬ ಅದನ್ನು ನೆಟ್ಟಿಟ್ಟದ್ದು. ಅವಾಗ ಎಲ್ಲರೂ ಏನಾರು ಮಾಡ್ಕೊಂಡ್ಲಿ ಯಾರು ಮಾಡ್ಕೊಂಡ್ಲಿ ಅಂತ ಎಲ್ಲರೂ ಸುಮ್ಮನಾಗಿದ್ದು ಎಲ್ಲರೂ. ಹಾಗೆ ಈಗ ಓಕೆ, ಪಾಪ ಕಾಡು ಪ್ರಾಣಿಗಳಿಗೆ ತಿನ್ನಕ್ಕೆ ಎಂತ ಹಣ್ಣಿನ ಮರ ಎಂತಾರ ಅದಾವ? ಇದಾಕೆ ಸಿ ನೀಲಗಿರಿ ನೆಟ್ರೆ ಎಂತ ಬರ್ತದೆ ನೋಡೋಣ, ಅದರಿಂದ ಉಪಯೋಗ ಏನಾರ ಅದೇನ? ಹಂಗಾಗಿ ಕಾಡು ಪ್ರಾಣಿಗಳೆಲ್ಲ ಊರಿಗೆ ಬರ್ತವೆ. ಬಂಬಡಿ ಬಾಯಿ ಈಗ ಹೊಡ್ಕೊಂಡ್ರೆ ಎಂತಕ್ಕಾಗ್ತದೆ? ಅವಾಗ ಸುಮ್ಮನಿದ್ದೇ, ಈಗ ಅನ್ಭವಿಸೋದು ನಾವು. ಸುಮ್ಮನಿರು, ಎಲ್ಲರದ್ದು ತಪ್ಪದೆ. ಊರು ತುಂಬ ಬೇಲಿ ಹಾಕೊಳೋದಂತೆ. ನಮ್ಮ ಹಡ್ಡೆ ಅಂದರೆ ಎತ್ಲಾಗ ಹೋಗ್ಬೇಕು ನೋಡಿ. ಹಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಈಗ ಗೊತ್ತಾಗ್ಯದೆ. ಬುಡಕ್ಕೆ ಬಂದಮೇಲೆ ಈಗೆಲ್ಲರೂ ಊರು ಬಿಡ್ಬೇಕಾಗ್ತದೆ, ಪ್ರಾಣಿನ ಉಳಿಸ್ಬೇಕಾಗ್ತದೆ ಅಂತ ಹೇಳಿ ಈ ಬಂಬಡ ಹೊಡ್ಕೊಂಡ್ರೆ, ಅವಾಗೆಲ್ಲ ಹಿಂದಿನವರೆಲ್ಲ ಏನು ಪ್ರಾಣಿಗಳ ಜೊತೆ ಬದುಕಲೇನು? ಅವರು ಬದುಕಿ ಪ್ರಾಣಿನೂ ಬದುಕೆಲ್ಲ ಇರಲೇನು?
ಅವಾಗ ಹಿಂಗೆ ಅತೀ ಆಸೆ ಮಾಡಿ ಊರು ತುಂಬ ಕಾಡು ತುಂಬ ಬೇಲಿ ಹಾಕ್ಕೊಂಡ ಮಾಡಿರಲ್ಲ, ತೋಟ ಮಾಡದಂತೆ ಒತ್ತುವರಿ ಮಾಡದಂತೆ ಮಾಡಲ್ಲ. ಅವಾಗ ಏನೆಲ್ಲ ಕೊಂಡು ಮುಚ್ಕೊಂಡು ಕೂತಿದ್ರೇನೆ, ಒತ್ತುವರಿ ಮಾಡಾಟೆಲ್ಲ ಮಾಡೇ ಆಯ್ತು, ಊರು ತುಂಬ ಬೇಲಿ ಹಾಕ್ಕೊಂಡು ಆಯ್ತು. ಈ ಕಡೆ ಮನ್ಸರು ಒಂಥರ ಉರಿದ್ರು, ಆ ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟರ್ ಅವರು ಒಂದೊಂಥರ ಉರಿದು ಅದೆಂಥದ್ದು ಆಕೆಸಿಯ ಅದು ಇದೆಲ್ಲ ನೆಟ್ಟು ಒಟ್ಟಲ್ಲಿ ಈಗ ಎಲ್ಲರ ಕುತ್ತಿಗೆಗೂ ಬಂದದೆ. ಸುಮ್ಮನೆ ಆಗೋದೆಲ್ಲ ಒಳ್ಳೇದಕ್ಕೆ ಒಂದ್ಸರಿ ಆಗ್ಬೇಕು ಅನ್ಸ್ತದೆ. ಆದ್ರೆ ನಮ್ಮಂಥ ಪಾಪಿ ಪರದೇಶಿಗಳು ಎತ್ಲ ಹೋದ್ ಹೇಳು. ಅಜ್ಜಿ ನೀ ಹಿಂಗೆಲ್ಲ ಮಾತಾಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟರೆಲ್ಲ ಕೇಳ್ರಿ ಮತ್ತೇನಿಲ್ಲ ಕಣೆ ಅಜ್ಜಿ, ನೀ ಸ್ವಲ್ಪ ಸುಮ್ಮನಿರೇ ಮರತ್ತೆ. ಎಂತ ಮಾಡ್ತಾರೆ, ಇದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದ್ದು ಓದಿದ್ರಂತೆ ಹಾಗೆ. ನಾನು ಇರೋದನ್ನೇ ಹೇಳೋದು, ನಾನೇನು ಸುಳ್ಳು ಹೇಳ್ತೀನಿ ಅಂತ ಮಾಡಿದ್ಯಾ, ಇದ್ದಿದ್ದನ್ನೇ ಹೇಳೋದು. ಅದಕ್ಕೆ ನಾನು ಎಂತ ಮಾಡೋಕ್ಕೆ ಹೋಗೋದಿಲ್ಲ, ಯಾರು ಬಂದರೂ ಹೇಳೋದಯ್ಯ.